ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟರು ಕನ್ನಡ ಪರ ಸಂಘಟನೆಗಳು. ಆದರೆ ಕೆಲವರು ಬೆಂಬಲವನ್ನ ಕೊಟ್ಟರು, ಕೆಲವರು ಬೆಂಬಲವನ್ನ ಕೊಟ್ಟಿರಲಿಲ್ಲ. ಈಗ ಯಾರೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರೆ? ಬಂದ್ ಬಗ್ಗೆ ಕೆಲ ಸಂಘಟನೆಗಳಲ್ಲಿ ಇನ್ನೂ ಕೂಡ ಗೊಂದಲ ಇದೆ. ಬಂದ್ ಬೆಂಬಲಿಸೋ ಬಗ್ಗೆ ಓಲಾ ಊಬರ್ ದ್ವಂದ್ವ ನಿಲುವನ್ನ ತೆಗೆದುಕೊಂಡಿದೆ. ಸದ್ಯ ಬೆಂಬಲ ಸೂಚಿಸಿದ್ದಾರೆ ಓಲಾ ಊಬರ್ ಅವರು. ತಮ್ಮ ಬೇಡಿಕೆ ಈಡೇರಿಸದಿದ್ರೆ ಯೋಚನೆ ಮಾಡ್ತೀವಿ, ಸಭೆ ಮಾಡಿ ಅಂತಿಮ ತೀರ್ಮಾನ ಅಂತ ತನ್ವೀರ್ ಪಾಷಾ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಹೇಗೆ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸದ್ಯಕ್ಕೆ ಯಾರೆಲ್ಲ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಬೆಂಬಲವನ್ನು ಕೊಟ್ಟಿಲ್ಲ ಅನ್ನುವಂಥದ್ರ ನಿಮ್ಮ ಮುಂದೆ ಇದೆ. ಕೆಲವರು ಬೆಂಬಲವನ್ನು ಕೊಟ್ಟಿಲ್ಲ. ನಗರದಲ್ಲಿ ಅನ್ಯ ರಾಜ್ಯಗಳಿಂದ ಬಂದ ಚಾಲಕರ ಸಂಖ್ಯೆ ಹೆಚ್ಚಿದೆ. ಇವರು ಬೇಡಿಕೆ ಏನು? ಓಲಾ ಊಬರ್ನವರದ್ದು. ನಗರದಲ್ಲಿ ಅನ್ಯ ರಾಜ್ಯಗಳಿಂದ ಬಂದಂಥ ಚಾಲಕರ ಸಂಖ್ಯೆ ಹೆಚ್ಚಿದೆ. ಇದರಿಂದ ಇಲ್ಲಿರುವ ಚಾಲಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 2 ವರ್ಷದಿಂದ ಇರುವ ಆಟೋ ಚಾಲಕರಿಗೆ ಅವಕಾಶವನ್ನು ಕೊಡಬೇಕು. ನೀವು ನಿಲ್ಸೋಕ್ಕಾಗಲ್ಲ. ಹೆಂಗೆ ನಿಲ್ಲಿಸ್ತೀರಾ? ಅವ್ರು ಮಾಡಬೇಡಿ, ನೀವು ಓಡಿಸ್ಬೇಡಿ ಅಂತ ಹೇಳೋಕ್ಕಾಗತ್ತಾ? ಅನ್ಯ ರಾಜ್ಯಗಳಿಂದ ಅನಧಿಕೃತವಾಗಿ ಬಂದು ಇಲ್ಲಿ ಆಟೋ ಓಡಿಸ್ತಾ ಇದ್ದಾರೆ. ಅನಧಿಕೃತವಾಗಿರುವಂಥವ್ರನ್ನ ಒದ್ದು ಒಳಗಡೆಗೆ ಹಾಕಿ. ಇದರ ಬಗ್ಗೆ ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತಬೇಕು ಅಂತ ಹೇಳಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ಈ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟರೆ ಬಂದ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅನ್ಯ ರಾಜ್ಯದಿಂದ ಬಂದವರು ಇಲ್ಲಿ ಓಡಿಸ್ಬೇಡಿ, ನಮಗಷ್ಟೇ ಓಡ್ಸೋಕ್ಕೆ ಕೊಡಿ, ಇವೆಲ್ಲ ಆಗಲ್ಲ. ಅದು ಬಹಳ ಕಷ್ಟ ಆಗ್ಬಿಡುತ್ತೆ. ಆ ಥರ ಮಾಡೋಕ್ಕಾಗೋದಿಲ್ಲ. ಇದು ಈ ದೇಶದಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಇಲ್ಲಿಯವ್ರು ಮಾತ್ರ ಇಲ್ಲಿಗೆ, ಅಲ್ಲಿಯವ್ರು ಮಾತ್ರ ಅಲ್ಲಿಗೆ ಅನ್ನೋದಾದರೆ ಆ ಥರ ಬರೋದಿಲ್ಲ. ಅದು ಆ ಬೇಡಿಕೆಗಳನ್ನು ಹೇಗೆ ನೋಡ್ತಾರೆ ನೋಡೋಣ. ಬಟ್ ಅವ್ರ ಬೇಡಿಕೆ ಮಾತ್ರ ಇಟ್ಟಿದ್ದಾರೆ. ಈ ದಿನ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ನಾಯಕರಾದಂತಹ ವಾಟಾಳ್ ನಾಗರಾಜರವರು ಎಲ್ಲ ಸಂಘಟನೆಗಳ ಮುಖಂಡರ, ನಾಯಕರ, ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ರು. ಈ ಸಭೆಯ ಮೂಲ ಉದ್ದೇಶ ಮುಂದಿನ ತಿಂಗಳು 22ನೇ ತಾರೀಕರಂದು ಕರ್ನಾಟಕ ಬಂದ್ಗೆ ಕರೆ ನೀಡಬೇಕು ಅಂತ. ಹಾಗೆ ಮತ್ತೊಂದು ಸಭೆಯನ್ನು ಅತಿ ಶೀಘ್ರದಲ್ಲೇ ಕರೆದು ಅದರ ರೂಪರೇಷೆಗಳು ಎಲ್ಲವನ್ನ ಚರ್ಚಿಸೋಣ ಅಂತಲೂ ಸಹ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಸಹ ಕೆಲವೊಂದಿಷ್ಟು ನಾಯಕರಿಗೆ, ಕನ್ನಡ ಪರ ಸಂಘಟನೆಗಳ ನಾಯಕರಿಗೆ ತಿಳಿಸ್ಕೊಟ್ಟಿದ್ದೇವೆ. ಚಾಲಕರಿಗೂ ಸಹ ಹಲವಾರು ಸಮಸ್ಯೆಗಳಿದೆ. ಈ ಒಂದು ಕನ್ನಡ ನಾಡಿನ ಮಕ್ಕಳಾದಂಥ ಈ ನಮ್ಮ ಏನು ಆಟೋ ಚಾಲಕರಿದ್ದೀವಿ, ಈ ದಿನ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದೇವೆ. ಅನಧಿಕೃತವಾಗಿ ಹೊರ ರಾಜ್ಯಗಳಿಂದ ಕೆಲವೊಂದು ಅನಧಿಕೃತ ಕಂಪನಿಗಳು ಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ಕರೆತಂದು ನಮ್ಮ ಚಾಲಕರಿಗೂ ಸಹ ಇವತ್ತು ದುಡಿಮೆ ಇಲ್ದಂಗೆ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆಯೂ ಸಹ ಮುಂದಿನ ಸಭೆಯಲ್ಲಿ ನಾವು ಚರ್ಚೆಯನ್ನ ಮಾಡಿ ನಾವು ಸಹ ಒಂದು ಪ್ರತ್ಯೇಕ ಈ ಸಮಸ್ಯೆಗಳ ಇನ್ನು ಕರ್ನಾಟಕ ಬಂದ್ಗೆ ಆಟೋ ಚಾಲಕರ ಸಂಘ ಈಗ ಬೆಂಬಲವನ್ನು ಕೊಟ್ಟಿದೆ. ಓಲಾ ಊಬರ್ ಅವರು ತಮ್ಮದೇ ಆದಂಥ ಬೇಡಿಕೆಯನ್ನು ಇಟ್ಟು ಅವರು ಬೆಂಬಲ ಕೊಡ್ತೀವಿ ಅಂತಿದ್ದಾರೆ. 4.5 ಲಕ್ಷ ಆಟೋಗಳನ್ನು ರಸ್ತೆಗೆ ಇಳಿಸದಿರಲು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅವತ್ತು ಇಳಿಸಲ್ವಂತೆ. ಆದರ್ಶ ಆಟೋ ಚಾಲಕರ ಒಕ್ಕೂಟದ ಮುಖಂಡ ಮಂಜುನಾಥ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕಾರ್ಮಿಕರು ನೀಡಿದ್ದಾರೆ. ಕಾರ್ಮಿಕ ಪರಿಷತ್ ಮುಖಂಡ ರವಿಶೆಟ್ಟಿ ಬೈಂದೂರ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋರು. ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಆಟೋ ಚಾಲಕರು ಹೇಳಿದ್ದಾರೆ. ಜೊತೆಗೆ ಕಾರ್ಮಿಕ ಪರಿಷತ್ ಮುಖಂಡ ರವಿಶೆಟ್ಟಿ ಬೈಂದೂರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ಏನು ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಈ ನಾಡಿನ ಐಕ್ಯತೆಗಾಗಿ ಏನು ಬಂದಿಗೆ ಕರೆ ನೀಡಿದಾರೋ, ಈ ಬಂದಿಗೆ ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ಸಂಪೂರ್ಣ ಬೆಂಬಲ ಕೊಡೋದರೊಂದಿಗೆ ಎಲ್ಲ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಒಂದು ಸಭೆ ಕರೆದು ವಿಶ್ವಾಸಕ್ಕೆ ತಗೊಂಡು ಈ ಬಂದಿನ ಅವಶ್ಯಕತೆ ಏನಿದೆ ಅನ್ನೋದನ್ನ ಅರಿವನ್ನು ಮೂಡಿಸಿ ಈ 22ನೇ ತಾರೀಕು ಏನು ಬಂದಿಗೆ ಕರೆ ನೀಡಿದಾರೋ ಈ ಬಂದನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೇವೆ. ಇಲ್ಲಿ ಎಲ್ಲರೂ ಕಾರ್ಮಿಕರೇ, ಮಾಲೀಕರು ಅಂತ ಹೇಳಿದ್ರೆ ದೇವರೊಬ್ಬರು ಬಿಟ್ಟು ಎಲ್ಲರೂ ಕಾರ್ಮಿಕರೇ ಇದ್ದಾರೆ. ಹೋಟೆಲ್ ಕಾರ್ಮಿಕರಿದ್ದಾರೆ, ಗಾರ್ಮೆಂಟ್ಸ್ ಕಾರ್ಮಿಕರಿದ್ದಾರೆ, ಬೇಕರಿ, ಕಾಂಡಿಮೆಂಟ್ಸ್ ಇದ್ದಾರೆ. ಒಂದು ದಿನದ ಯಾವುದೇ ಕಾರಣಕ್ಕೂ ಒಂದು ದಿನದ ವ್ಯವಹಾರವನ್ನು ನೀವು ನೋಡಬೇಡಿ. ಈಗಾಗಲೇ ನಾವು ಏನು ಮಾಡಿದ್ದೀವಿ ಅಂದರೆ ಪರಕೀಯರ ಕೈಗೆ ಆಗಲೇ ಸಿಕ್ಕಾಗೋಗಿದೆ. ಇನ್ನು ಮುಂದೂ ಕೂಡ ನಾವು ನಮ್ಮ ಹಿಡಿತವನ್ನು ಇಟ್ಕೊಳ್ಳದೇ ಇದ್ದರೆ, ಈ ಥರ ಹೋರಾಟಗಳನ್ನು ಮಾಡದೇ ಇದ್ದರೆ, ಯಾರೋ ಕೆಲವೊಂದಷ್ಟು ಹೋರಾಟಗಾರರು ಹೇಳ್ತಾರೆ ಈ ಬಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಬಂದಿನ ಅವಶ್ಯಕತೆ ಇದೆ. ಈ ಹಿಂದೆ ಕೂಡ ಬಂದು ಹೋರಾಟಗಳಿಂದನೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ. ನನ್ನ ಸಹೋದ್ಯೋಗಿ ಈಗ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಬಂಧನ ಅವಶ್ಯಕತೆ ಹೇಗಿದೆ ಅನ್ನುವಂಥದ್ದರ ವ್ಯಾಖ್ಯಾನವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಬಂದು 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 ಅಂತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪುಂಡ್ರು ಮಾಡುವಂಥ ಪುಂಡಾಟಿಕೆಗೆ ಕರ್ನಾಟಕದಲ್ಲಿರುವಂಥ ಜನರಿಗೆ ಬರೆ ಎಳೆಯುವಂಥ ಕೆಲಸವನ್ನು ನಮ್ಮ ಸಂಘಟನೆಗಳೇ ಮಾಡ್ತಾ ಇರೋದು ಯಾಕೆ ಅಂತ? ಅರುಣ್,
ಕನ್ನಡದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಹಲವು ಬಾರಿ ಮನವಿಯನ್ನು ಮಾಡಿದ್ದೀವಿ MES ಅನ್ನು ನಿಷೇಧ ಮಾಡಿ ಅಂತ. ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮ್ಮ ರಾಜಕಾರಣಿಗಳು ಜೊತೆಗೆ ನಮ್ಮ ಸರ್ಕಾರ. ಅದರಿಂದಾಗಿ ನಾವು ಬಂದ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಅನ್ನುವಂಥ ಮಾತನ್ನು ವಾಟಾಳ್ ನಾಗರಾಜು ಜೊತೆಗೆ ಅವರ ಏನು ಅವ್ರ ಫಾಲೋವರ್ಸ್ ಏನು ಸಂಘಟನೆಗಳಿದ್ದಾವೆ ಅವರು ಹೇಳ್ತಾ ಇರುವಂಥದ್ದು. ಇದರಿಂದ ಏನೆಲ್ಲ ಅಂದರೆ ಜನಕ್ಕೆ, ಅಂದರೆ ನಮ್ಮ ರಾಜ್ಯದ ಜನಕ್ಕೆ ಒಂದು ರೀತಿ ಬರೆ ಎಳೆದಂಗೆ ಆಗುತ್ತೆ. ಕೆಲಸಗಳೆಲ್ಲವೂ ಕೂಡ ನಿಲ್ಲುತ್ತೆ. ಒಂದು ದಿನದ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಅಂದರೆ ಅವತ್ತು ದುಡಿದ್ರೆ ಮಾತ್ರ ಅವರಿಗೆ ಊಟ ಅನ್ನೋ ಥರದ ಪರಿಸ್ಥಿತಿಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರ್ತಾರೆ. ಅವರೆಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು ಹೌದು. ಆದರೆ ಇವರು ಹೇಳ್ತಾ ಇರುವಂಥದ್ದು ನಾವು ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ನಾವು ಕೈಕಟ್ಟಿ ಕೂರೋದಕ್ಕಾಗಲ್ಲ. ಈ ಸರ್ಕಾರ ಎಚ್ಚೆತ್ಕೊಳ್ಬೇಕಾದ್ರೆ ನಾವು ಬಂದ್ನ ಹಾದಿ ತುಳಿಬೇಕಾಗತ್ತೆ ಅನ್ನುವಂಥ ಮಾತನ್ನು ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಈಗ ಹಲವು ಸಂಘಟನೆಗಳು ಕೆಲವರು ಅಂದರೆ ಈಗ ದ್ವಂದ್ವ ನಿಲುವನ್ನು ತಳೆದಿದ್ದಾರೆ. ಯಾಕಂದರೆ ಇನ್ನೂ 21 ದಿನ ಇದೆ. 21 ದಿನದಲ್ಲಿ ಏನೇನೆಲ್ಲ ಆಗುತ್ತೋ ಆಗಲಿ, ನಂತರ ನಾವು ಅಂದರೆ ಹತ್ತತ್ರ ಬಂದಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಆವಾಗ ನಾವು ನಮ್ಮ ಅಂದರೆ ಬಂದ್ಗೆ ನಾವು ಬೆಂಬಲವನ್ನು ಕೊಡ್ತೀವಾ ಇಲ್ವಾ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಹೇಳ್ತೀವಿ ಅನ್ನುವಂಥ ಮಾತನ್ನು ಕೆಲವು ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಇನ್ನೂ ಕೆಲವು ಸಂಘಟನೆಗಳು ಈಗಾಗಲೇ ನಾವು ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೆಲವು ಸಂಘಟನೆಗಳು ಅಂದರೆ ಆಟೋ ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಸುಮಾರು 1.5 ಲಕ್ಷ ಆಟೋಗಳು ಬೆಂಗಳೂರಿನಲ್ಲಿದ್ದಾವೆ. ಜೊತೆಗೆ ಕರ್ನಾಟಕದಲ್ಲಿ ಸುಮಾರು ಒಂದು 4.5 ಲಕ್ಷ ಆಟೋಗಳಿರುವಂಥದ್ದು. ಅವರೆಲ್ಲರೂ ಕೂಡ ಬಂದ್ಗೆ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಆಟೋ ಸಂಘಟನೆಗಳು ಅಂದರೆ ಅಸೋಸಿಯೇಷನ್ಗಳು ಹೇಳ್ತಾ ಇರುವಂಥದ್ದು. ಇನ್ನು ಕಾರ್ಮಿಕ ಸಂಘಟನೆ ಅಂದರೆ ಕಾರ್ಮಿಕ ಪರಿಷತ್ ಏನಿದೆ ಆ ಸಂಘಟನೆಯ ಮುಖಂಡರು ಕೂಡ ಈಗಾಗಲೇ ಬಂದ್ಗೆ ಸಂಪೂರ್ಣವಂತ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ದಿನ ನಾವೆಲ್ಲರೂ ಕೂಡ ಬಂದ್ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ, ಎಲ್ಲ ಕಾರ್ಮಿಕರು, ಎಲ್ಲ ವರ್ಗದ ಕಾರ್ಮಿಕರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಓಲಾ ಊಬರ್ನವರು ಒಂದು ರೀತಿ ದ್ವಂದ್ವ ಅಂದರೆ ನಿನ್ನೆ ಬೆಂಬಲ ಕೊಡ್ತೀವಿ ಅನ್ನೋ ಥರದ ಮಾತುಗಳಿತ್ತು. ಆದರೆ ಇವತ್ತು ನಾವು ಕಾದು ನೋಡ್ತೀವಿ. ನಮ್ಮ ಬೇಡಿಕೆಗಳೇನಿದ್ದಾವೆ ಆ ಬೇಡಿಕೆಗಳಿಗೆ ಅವರು ಸಂಘಟನೆ ಅಂದರೆ ಒಕ್ಕೂಟ ಏನಿದೆ ಅವರು ಸಪೋರ್ಟ್ ಮಾಡಬೇಕು. ಅವ್ರು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ, ಹಾಗೆ ಕಾದು ನೋಡ್ತೀವಿ ನಾವು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಇನ್ನೂ ಅವರು ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಅಂದರೆ ಬಂದ್ಗೆ ಬೆಂಬಲವನ್ನು ಕೊಡಬೇಕಾ ಬೇಡವಾ ಅನ್ನೋ ಥರದ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಅಂದರೆ ಹತ್ತಿರ ಬರಲಿ, ಆ ಟೈಮ್ ಬರಲಿ, ಆಗ ನಾವು ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅನ್ನುವಂಥದ್ದು. ಈ ರೀತಿಯಾಗಿ ಬಂದ್ಗೆ ಬೆಂಬಲವನ್ನು ಕೊಡುವಂಥ ನಿಟ್ಟಿನಲ್ಲಿ ದ್ವಂದ್ವ ನಿಲುವಲ್ಲಿ ಹಾಗೆ ಕಾದು ನೋಡುವ ತಂತ್ರಕ್ಕೆ ಕೆಲ ಸಂಘಟನೆಗಳು ಮುಂದಾಗ್ತಾ ಇರುವಂಥದ್ದು. ಇನ್ನು ಕೆಲವರು ಈಗಾಗಲೇ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅರುಣ್. ಓಕೆ ಮಹೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕ ಬಂದ್ ಏನೋ ಕರೆ ಕೊಟ್ಟಿದ್ದಾರೆ. SSLC ಪರೀಕ್ಷೆ ಇರೋದ್ರಿಂದ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಇದಕ್ಕೆ ಶಿಕ್ಷಣ ಸಚಿವರು ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವುದೂ ಪರೀಕ್ಷೆಯನ್ನು ಮುಂದೂಡೋದಿಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆಗಳು ಎಂದಿನಂತೆ ನಡೆಯುತ್ತೆ, ಮಕ್ಕಳಿಗೆ ತೊಂದರೆ ಆಗದಂತೆ ಬಂದ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ವಿಶ್ವಾಸವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ವ್ಯಕ್ತಪಡಿಸಿರೋದು ಈ ರೀತಿಯಾಗಿ. ಇನ್ನೊಂದು 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅವತ್ತು 5, 6, 7, 8ಕ್ಕೆ ಎಕ್ಸಾಮ್ಸ್ ಇದೆ ಅನ್ನೋದು ಸಮಸ್ಯೆ ಆಗಲ್ಲ. ಇಲ್ಲ, ಅದನ್ನ ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ. ಏನು ತೊಂದರೆ ಏನಾಗೋದಿಲ್ಲ. ಬದಲಾವಣೆ ಮಾಡಲ್ಲ, ಚೇಂಜ್ ಮಾಡಲ್ಲ, ಎಕ್ಸಾಮ್ ಇದ್ರೂ ಕೂಡ ನಾವು ನಡೆಸ್ತೀವಿ ಅಂತ. ಅಲ್ಲ, ಅದು ನಾನು ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅದು ನನಗೆ ಗೊತ್ತಿದೆ. ಅವ್ರಿಗೆ ತೊಂದರೆನೂ ಕೂಡ ಮಾಡೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಅದು ಗಮನ ಬಿಟ್ಟುಬಿಡಿ, ನೀವು ಹೋಗಿ ಎಕ್ಸಾಮು ತೊಗೊಳ್ಳಿ. ಹೋರಾಟಗಾರರು ಅವ್ರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆ. ಯಾಕೆಂದ್ರೆ ದಿಸ್ ಇಸ್ ಎಂಟೈರ್ ಸ್ಟೇಟಲ್ಲಿ ಒಂದು ಪ್ಲೇಸ್ ಮಾಡಿ ಇಟ್ಟುಬಿಟ್ಟಿರ್ತೀವಿ. ಅದನ್ನು ಒಂದು ಬದಲಾವಣೆ ಆದರೆ ಭಾಳ ಕಷ್ಟ ಆಗ್ತದೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ. ಅದು ಯಾವುದೇ ಥರದ ತೊಂದರೆ ಹೋರಾಟಗಾರರಿಂದ ಇಲ್ಲ ಹೋರಾಟದಿಂದ ತೊಂದರೆ ಆಗೋದಿಲ್ಲ. ಮಹಾರಾಷ್ಟ್ರದ ಪುಂಡರಿಗೆ ಚಾಟಿ ಬೇಯಿಸಬೇಕಾಗಿದ್ದು ಗಡಿ ಭಾಗದಲ್ಲಿದ್ದಂಥ ಬೆಳಗಾವಿಯ ನಾಯಕರುಗಳು. ಆದರೆ ಆ ನಾಯಕರು ಫುಲ್ ಸೈಲೆಂಟ್ ಆಗಿಬಿಡ್ತಾರೆ, ಬಾಯಿಗೆ ಬೀಗ ಹಾಕೊಂಡ್ಬಿಡ್ತಾರೆ. ಉಳಿದವರೆಲ್ಲ ಮಾತನಾಡಬೇಕಂತೆ, ಅವ್ರು ಮಾತ್ರ ಸೈಲೆಂಟ್ ಆಗಿರ್ತಾರೆ. ಅವ್ರು ಹೇಳ್ತಾರೆ, ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾರೆ ಅಂದರೆ, ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ವಂತೆ, ಸದ್ಯ ಶಾಂತವಾಗಿದೆ, ಮತ್ತೆ ಕದಡಿಸೋದು ಬೇಡವಂತೆ, ಬಂದ್ ಮಾಡಿದರೆ ಬೆಳಗಾವಿ ಸಿಟಿಗೆ ತೊಂದರೆ ಆಗುತ್ತಂತೆ, ಕಂಡಕ್ಟರ್ ಮೇಲೆ ಹಾಕಿದ ಕೇಸ್ನಿಂದ ಇಷ್ಟು ದೊಡ್ಡದಾಗ್ಬಿಟ್ಟಿದೆ, ಪೊಲೀಸರು ಮೇಲಿನ ಅಧಿಕಾರಿಗಳ ಮಾತನ್ನು ಕೇಳಬೇಕಾಗಿತ್ತು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಬಾರಿ ಆದರೂ ಖಂಡಿಸಿರುವಂತಹ ಹೇಳಿಕೆಯನ್ನು ಕೊಡ್ರಿ, ಒಂದು ಬಾರಿ ಆದರೂ ಇಂತಹ ಪುಂಡರಿಗೆ ನಿಮ್ಮ ಮಾತಿನ ಮೂಲಕವಾಗಿ ಚಾಟಿ ಬೀಸ್ರಿ. ಇಲ್ವೇನೋ ಅದು ಮಾಡಲಿಕ್ಕೆ ಅವ್ರಿಗೇನು ಮಾಡಲಿಕ್ಕಾಗಲ್ಲ. ಮೊನ್ನೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು. ಸೊ ನಾವು ಯಾರಿಗೂ ಕೂಡ ಹೇಳಲಿಕ್ಕಾಗೋಲ್ಲ. ಈಗೆಲ್ಲ ಮುಗಿದೋದ ವಿಷಯ ಅದು. ಮತ್ತೆ ಅದನ್ನು ಡಿಗ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ, ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡ್ತಿದ್ದ ಬಸ್ಸು.
ಅಲ್ಲೊಂದು ಇಲ್ಲೊಂದು ಘಟನೆ ಆಗ್ತಾ ಇದೆ. ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರಿತಿ, ಇಲ್ಲಾಂದರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ, ಅದು ನೇರವಾಗಿ ಇವರೇನು ಬೋತ್ ಸೈಡ್ ಮಾಡೋದ್ರಿಂದ ಸಮಸ್ಯೆ ಆಗೋದು ಬೆಳಗಾವಿ ಸಿಟಿಗೆ, ನಗರಕ್ಕೆ. ನಾವು ನೋಡಿ, ಈಗ ನಾನು ಹೇಳಿದ್ರೆ ಸರ್ಕಾರ ಬೆಂಬಲ ಕೊಡ್ತು ಅಂತ ಹೇಳಿ, ಆದರೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಈಗ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಮಾಡೋದು, ಮರಾಠಿಗರು ಕನ್ನಡಿಗರನ್ನು ದ್ವೇಷ ಮಾಡ್ತಕ್ಕಂಥ ಪ್ರಕ್ರಿಯೆ ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ, ಇಲ್ಲೂ ನಡೆದಿದೆ, ಅಲ್ಲೂ ನಡೆದಿದೆ. ಅದಕ್ಕೋಸ್ಕರ ನಾವು ಆ ಪ್ರಕ್ರಿಯೆಗಳು, ಈ ತರ ಕಿಡಿಗೇಡಿಗಳು ಮಾಡ್ತಕ್ಕಂಥ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಕನ್ನಡಿಗರು ಇರ್ಬೋದು, ಮರಾಠಿಗರು ಇರ್ಬೋದು, ಅದನ್ನ ನಾವು ಯಾರು ಒಪ್ತಕ್ಕಂಥದ್ದಲ್ಲ. ಆ ವಿಚಾರದಲ್ಲಿ ನಾವು, ನಮ್ಮ ಸರ್ಕಾರ ಈಗಾಗಲೇ ಅವರು ಮಹಾರಾಷ್ಟ್ರ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೂಡ ನನ್ನ ಸಮಕ್ಷಮದಲ್ಲಿ ಅವರು ಕೂಡ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ. ಆದಷ್ಟು ಜಾಗ್ರತೆ ಅದು ಬಗೆಹರಿಯುತ್ತೆ.